ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ರಾಶಿಚಕ್ರದ ಅತ್ಯಂತ ಸ್ಥಿರ, ತಾಳ್ಮೆಯ ಸಾಕಾರ ರೂಪ ಮತ್ತು ಐಷಾರಾಮಿ ಜೀವನಕ್ಕೆ ಹೆಸರಾದ ರಾಶಿ ಯಾವುದು ಗೊತ್ತಾ? ಅದೇ ವೃಷಭ ರಾಶಿ. ಇವತ್ತಿನ ವಿಡಿಯೋದಲ್ಲಿ ನಾವು ವೃಷಭ ರಾಶಿಯವರ ಅಸಲಿ ಗುಣ, ಸ್ವಭಾವ ಹೇಗಿರುತ್ತೆ, ಇವ್ರ ಜೀವನದಲ್ಲಿ ಯಾವ ವಯಸ್ಸಿಗೆ ಮಹಾರಾಜಯೋಗ ಮತ್ತು ಧನಲಾಭ ಅನ್ನೋದು ಆರಂಭವಾಗುತ್ತೆ, ಹಾಗೆಯೇ ಇವರ ಇಡೀ ಬದುಕನ್ನು ಬದಲಾಯಿಸುವ ಆ 100% ಗ್ಯಾರಂಟಿ ಘಟನೆ ಯಾವುದು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವೃಷಭ ರಾಶಿಯವರನ್ನು ಒಂದು ವಾಕ್ಯದಲ್ಲಿ ಹೇಳೋದಾದರೆ, ಹೊರಗಿನಿಂದ ಶಾಂತವಾಗಿ ಕಾಣುವ ಬೆಟ್ಟ, ಆದರೆ ಹಠಕ್ಕೆ ಬಿದ್ದರೆ ಅಲುಗಾಡಿಸೋದಕ್ಕೆ ಸಾಧ್ಯವಾಗದ ಗಟ್ಟಿ ಮನಸ್ಸು. ಹೌದು, ಇವರು ಸ್ವಭಾವತಃ ತುಂಬ ಶಾಂತಿ ಪ್ರಿಯರು, ಸೌಮ್ಯ ಸ್ವಭಾವದವರು ಮತ್ತು ಎಲ್ಲರನ್ನ ಪ್ರೀತಿಯಿಂದ ಕಾಣುವವರು. ಆದರೆ ಇವರ ತಾಳ್ಮೆಯ ಕಟ್ಟೆ ಹೊಡೆದರೆ ಇವರನ್ನು ಶಾಂತಗೊಳಿಸೋದು ಇಡೀ ಬ್ರಹ್ಮಾಂಡದಲ್ಲೇ ಯಾರಿಗೂ ಸಾಧ್ಯ ಇಲ್ಲ. ಸಾಕ್ಷಾತ್ ಸೌಂದರ್ಯ ಮತ್ತು ಐಶ್ವರ್ಯದ ಕಾರಕನಾದ ಶುಕ್ರದೇವನ ವಿಶೇಷ ಕೃಪೆ ಇವರ ಮೇಲಿರುತ್ತೆ. ವಿಡಿಯೋ ಮುಂದುವರಿಯುವ ಮುನ್ನ ಕಮೆಂಟ್ ಬಾಕ್ಸಲ್ಲಿ ಜೈ ಮಹಾಲಕ್ಷ್ಮಿ ಅಂತ ತಪ್ಪದೆ ಕಮೆಂಟ್ ಮಾಡಿ. ಇದರ ಚಿಹ್ನೆ ಹೋರಿ ಅಥವಾ ಅಧಿಪತಿ ಶುಕ್ರ ಗ್ರಹದ ಪ್ರಭಾವ. ಸ್ನೇಹಿತರೆ, ವೃಷಭ ರಾಶಿಯವರ ಚಿಹ್ನೆ ಹೋರಿ ಅಥವಾ ಗೂಳಿ ಹೇಗೆ ಸದಾ ಶಾಂತವಾಗಿ ತನ್ನ ಪಾಡಿಗೆ ತಾನು ಹುಲ್ಲು ಮೇಯ್ತಾ ಇರುತ್ತಾನೋ, ಹಾಗೆಯೇ ಸದಾ ಶಾಂತವಾಗಿ ತನ್ನ ಪಾಡಿಗೆ ತಾನು ಹುಲ್ಲು ಮೇಯುವಂತೆಯೇ ವೃಷಭ ರಾಶಿಯವರು ಯಾರ ತಂಟೆಗೂ ಕೂಡ ಹೋಗೋದೇ ತಮ್ಮ ಕೆಲಸವನ್ನು ತಾವು ಮಾಡ್ಕೊಂಡು ಇರ್ತಾರೆ. ಆದರೆ ಯಾರಾದರೂ ಮಿಸ್ ಆಗಿ ಇವ್ರ ತಂಟೆಗೆ ಬಂದರೆ ಅಥವಾ ಇವರ ಕೆಣಕಿದರೆ ಆ ಗೂಳಿ ಹೇಗೆ ಕುಂಬಿನಿಂದ ತಿವಿದು ಹಾಕುತ್ತದೇನೋ, ಹಾಗೆಯೇ ಇವ್ರನ್ನ ಕೆಣಕಿದರೆ ಆ ಗೂಳಿ ಥರನೇ ಇವರು ತಮ್ಮ ಮಾತಿನ ಚಾಟಿಯಿಂದ ಎಲ್ಲರನ್ನೂ ಕೂಡ ಎದುರಾಳಿಯನ್ನು ಧೂಳಿಪಟ ಮಾಡಿಬಿಡ್ತಾರೆ. ಈ ರಾಶಿಯ ಅಧಿಪತಿ ಗ್ರಹ ದೈತ್ಯ ಗುರು ಹಾಗೂ ಸೌಂದರ್ಯದ ಕಾರಕನಾದ ಶುಕ್ರದೇವ. ಶುಕ್ರನ ಪ್ರಭಾವ ಇವರ ಮೇಲಿರೋದ್ರಿಂದ ಇವರಿಗೆ ಹುಟ್ಟಿನಿಂದಲೇ ಕಲೆ, ಸಂಗೀತ, ಉತ್ತಮ ಬಟ್ಟೆಗಳು ಮತ್ತು ಐಷಾರಾಮಿ ವಸ್ತುಗಳ ಮೇಲೆ ಅಪಾರವಾದ ಆಕರ್ಷಣೆ ಇರುತ್ತೆ. ಇವರ ವ್ಯಕ್ತಿತ್ವ ತುಂಬ ಆಕರ್ಷಕವಾಗಿರುತ್ತೆ. ಇವರ ಕಣ್ಣುಗಳಲ್ಲಿ ಮತ್ತು ಮಾತಲ್ಲಿ ಒಂದು ರೀತಿಯ ವಶೀಕರಣ ಶಕ್ತಿ ಇರುತ್ತೆ. ವೃಷಭ ರಾಶಿಯವರು ಭೂಮಿ ತತ್ವ ರಾಶಿ ಆಗಿರೋದ್ರಿಂದ ಇವರಲ್ಲಿ ಪ್ರಾಕ್ಟಿಕಲ್ ಯೋಚನೆ, ಪ್ರಾಕ್ಟಿಕಲ್ ಥಿಂಕಿಂಗ್ ಜಾಸ್ತಿ. ಗಾಳಿಯಲ್ಲಿ ಗೋಪುರ ಕಟ್ಟುವ ಸ್ವಭಾವ ಇರುತ್ತಲ್ಲ, ಏನೇ ನಿರ್ಧಾರ ತೆಗೆದುಕೊಂಡ್ರೂ ಯೋಚನೆ ಮಾಡಿ ನಿರ್ಧಾರದ ಮೇಲೆ ನಿಂತು ನಿರ್ಧಾರ ತಗೊಳ್ತಾರೆ. ಇವರು ಕಷ್ಟಪಟ್ಟು ಕೆಲಸ ಮಾಡೋದರಲ್ಲಿ ಹಾರ್ಡ್ ವರ್ಕ್ ಎತ್ತಿದ ಕೈಯಾಗಿರುತ್ತೆ. ಇವರ ಕೆಲಸದ ಶ್ರದ್ಧೆಯನ್ನು ನೋಡಿ ಬೇರೆಯವರು ಬೆರಗಾಗ್ತಾರೆ. ಪ್ರೀತಿ, ಸ್ನೇಹ ಮತ್ತು ನಂಬಿಕಸ್ಥ ಹೃದಯ ಇವ್ರದ್ದು. ಸಾಮಾನ್ಯವಾಗಿ ವೃಷಭ ರಾಶಿಯವರನ್ನ ಜನ ತುಂಬ ಜಿಪುಣರು ಅಥವಾ ಮೊಂಡು ಸ್ವಭಾವದವರು ಅಂತ ತಪ್ಪಾಗಿ ತಿಳಿತಾರೆ. ಆದರೆ ಅದು ಜಿಪುಣತನವಲ್ಲ ಫ್ರೆಂಡ್ಸ್, ಅದು ಅವರ ಜವಾಬ್ದಾರಿ. ಇವರು ತಮ್ಮ ನಂಬಿಕಸ್ಥರಿಗಾಗಿ ಮತ್ತು ಕುಟುಂಬಕ್ಕಾಗಿ ಇಡೀ ಜೀವನವನ್ನೇ ಮುಡುಪಾಗಿಡ್ತಾರೆ. ಸ್ನೇಹದ ವಿಚಾರಕ್ಕೆ ಬಂದರೆ ವೃಷಭ ರಾಶಿಯವರನ್ನು ಕಣ್ಣು ಮುಚ್ಚಿ ನಂಬಬಹುದು. ಇವರು ಯಾರೊಂದಿಗಾದರೂ ಒಮ್ಮೆ ಸ್ನೇಹ ಬೆಳೆಸಿದರೆ ಇದನ್ನು ಸಾಯವವರೆಗೂ ಕೂಡ ಉಳಿಸ್ಕೊಳ್ತಾರೆ. ಕಷ್ಟದ ಸಮಯದಲ್ಲಿ ಬೆನ್ನೆಲುಬಾಗಿ ನಿಲ್ಲುವ ನಿಜವಾದ ಮಿತ್ರರು ಇವರು. ಇನ್ನು ಪ್ರೀತಿ ಮತ್ತು ವೈವಾಹಿಕ ಜೀವನದ ವಿಷಯಕ್ಕೆ ಬಂದರೆ ಇವರು ಅತ್ಯಂತ ನಿಷ್ಠಾವಂತ ಸಂಗಾತಿಗಳು, ಲಾಯಲ್ ಪಾರ್ಟ್ನರ್ಸ್. ಇವರು ಪ್ರೀತಿಯಲ್ಲಿ ಫ್ಲರ್ಟ್ ಮಾಡೋದನ್ನು ಇಷ್ಟಪಡೋದಿಲ್ಲ. ಪ್ರೀತಿಸಿದರೆ ಮದುವೆಯಾಗಿ ಆ ಸಂಬಂಧಕ್ಕೆ ಒಂದು ಅರ್ಥ ಕೊಡಬೇಕು ಅಂತ ಬಯಸ್ತಾರೆ. ಇವರು ತಮ್ಮ ಸಂಗಾತಿಗೆ ಗರಿಷ್ಠ ಭದ್ರತೆ ಮತ್ತು ಪ್ರೀತಿಯನ್ನು ನೀಡ್ತಾರೆ. ಆದರೆ ಇವರಲ್ಲೂ ಒಂದು ಸಣ್ಣ ಮೈನಸ್ ಪಾಯಿಂಟ್ ಇದೆ. ಅದುವೇ ಅತಿಯಾದ ಸಾಮ್ಯ ಸೂಚಕ ಗುಣ. ಸಂಗಾತಿ ಬೇರೆಯವರೊಂದಿಗೆ ಅತಿಯಾಗಿ ಬೆರೆಯೋದನ್ನು ಇವರು ಇಷ್ಟಪಡೋದಿಲ್ಲ. ಪಾಸಿಟಿವ್ನೆಸ್ ಅನ್ನೋದು ಇರುತ್ತೆ. ಯಾರಾದರೂ ಇವರಿಗೆ ಪ್ರೀತಿಯಲ್ಲಿ ಮೋಸ ಮಾಡಿದರೆ ಅವರನ್ನು ಯಾವತ್ತೂ ಕ್ಷಮಿಸೋದಿಲ್ಲ ಮತ್ತು ಅವರ ಮುಖವನ್ನು ಕೂಡ ತಿರುಗಿ ನೋಡೋದಿಲ್ಲ. ವೃತ್ತಿ ಜೀವನದ ವಿಷಯಕ್ಕೆ ಬಂದರೆ ವೃಷಭ ರಾಶಿಯವರು ಬ್ಯಾಂಕಿಂಗ್ ಕ್ಷೇತ್ರ, ಫೈನಾನ್ಸ್, ಚಿನ್ನದ ಬಿಸ್ನೆಸ್, ಫ್ಯಾಷನ್ ಡಿಸೈನಿಂಗ್, ಹೋಟೆಲ್ ಉದ್ಯಮ, ಕೃಷಿ, ಅಗ್ರಿಕಲ್ಚರ್, ರಿಯಲ್ ಎಸ್ಟೇಟ್, ಸಿನಿಮಾ ಮತ್ತು ಲಲಿತ ಕಲೆಗಳಲ್ಲಿ ಅದ್ಭುತವಾಗಿ ಯಶಸ್ಸನ್ನು ಕಾಣ್ತಾರೆ. ಇವರಿಗೆ ಸ್ಟೆಬಿಲಿಟಿ ಅಂದರೆ ಪಂಚಪ್ರಾಣ. ಪದೇ ಪದೇ ಕೆಲಸ ಬದಲಾಯಿಸೋದು ಇವರಿಗೆ ಇಷ್ಟ ಆಗೋದಿಲ್ಲ. ಒಂದೇ ಜಾಗದಲ್ಲಿ ನಿಂತು ಸಾಮ್ರಾಜ್ಯ ಕಟ್ಟುವ ಚಾಣಾಕ್ಷತನ ಇವರಲ್ಲಿ ಇರುತ್ತೆ. ಇನ್ನು ಆರ್ಥಿಕ ವಿಚಾರಕ್ಕೆ ಬಂದರೆ ಇವರು ಹಣದ ಮೌಲ್ಯವನ್ನು ಚೆನ್ನಾಗಿ ಬಲ್ಲವರು. ಹಣವನ್ನು ಹೇಗೆ ಗಳಿಸಬೇಕು, ಅದಕ್ಕಿಂತ ಹೆಚ್ಚಾಗಿ ಅದನ್ನು ಹೇಗೆ ಉಳಿಸಬೇಕು ಮತ್ತು ಇನ್ವೆಸ್ಟ್ಮೆಂಟ್ ಹೇಗೆ ಮಾಡಬೇಕು ಎಂಬ ಕಲೆ ಇವರಿಗೆ
ಚೆನ್ನಾಗಿಯೇ ಗೊತ್ತು. ಇವರಿಗೆ ಲಕ್ಸುರಿ ಲೈಫ್ ಇಷ್ಟ ಇದ್ದರೂ ಕೂಡ ಇವರು ಅನಾವಶ್ಯಕವಾಗಿ ದುಡ್ಡು ಪೋಲು ಮಾಡೋದಿಲ್ಲ. ಬ್ರ್ಯಾಂಡೆಡ್ ಮತ್ತು ಕ್ವಾಲಿಟಿ ಇರುವ ವಸ್ತುಗಳಿಗಷ್ಟೇ ಹಣ ಖರ್ಚು ಮಾಡ್ತಾರೆ. ಇವರ ಬ್ಯಾಂಕ್ ಬ್ಯಾಲೆನ್ಸ್ ಸದಾ ಗಟ್ಟಿಯಾಗಿರುತ್ತೆ. ಆದರೆ ಕೆಲವೊಮ್ಮೆ ತಮಗೆ ಇಷ್ಟವಾದ ಐಷಾರಾಮಿ ವಸ್ತುಗಳಿಗಾಗಿ ಅಥವಾ ಒಳ್ಳೆಯ ಆಹಾರಕ್ಕಾಗಿ ದೊಡ್ಡ ಮೊತ್ತದ ಹಣವನ್ನು ಖರ್ಚು ಮಾಡೋದು ಉಂಟು. ಇವರು ಸಾಲ ಮಾಡುವುದನ್ನು ದ್ವೇಷ ಮಾಡ್ತಾರೆ ಮತ್ತು ಸಾಲ ಕೊಟ್ಟರೆ ಅದನ್ನು ವಾಪಸ್ ಪಡೆಯುವವರೆಗೂ ಬಿಡೋದಿಲ್ಲ. ಇನ್ನು ರಾಜಯೋಗದ ವಯಸ್ಸು, ಇವರಿಗೆ ವೃಷಭ ರಾಶಿಯವರಿಗೆ ನಿಮ್ಮ ಜೀವನದ ಅತಿ ದೊಡ್ಡ ಸುವರ್ಣ ಕಾಲ ಅಥವಾ ರಾಜಯೋಗ ಮತ್ತು ಧನ ಲಾಭ ಆರಂಭ ಆಗೋದು ನಿಮ್ಮ 25 ವರ್ಷ ದಾಟಿದ ನಂತರ 30ರಿಂದ 36ನೇ ವರ್ಷದಲ್ಲಿ. ಹೌದು, ಈ ವಯಸ್ಸಲ್ಲಿ ಶುಕ್ರದೇವ ಮತ್ತು ಮಹಾಲಕ್ಷ್ಮಿಯ ಪರಿಪೂರ್ಣ ಅನುಗ್ರಹ ಇರೋದರಿಂದ ನೀವು ಅಂದ್ಕೊಂಡ ಎಲ್ಲ ಕೆಲಸಗಳು ಆಸೆಗಳು ಈಡೇರುತ್ತೆ. ಸ್ವಂತ ಮನೆ, ಆಸ್ತಿ ಮತ್ತು ವಾಹನ ಯೋಗ 100% ಒಲಿದು ಬರುತ್ತೆ. ಆದರೆ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯ ಅಂದರೆ ಹಠಮಾರಿ ಸ್ವಭಾವ. ನೀವು ಒಮ್ಮೆ ಇದು ಹೀಗೇನೆ ಅಂತ ನಿರ್ಧಾರ ಮಾಡಿಬಿಟ್ರೆ ಅದನ್ನು ಬದಲಾಯಿಸೋದಕ್ಕೆ ಸಾಕ್ಷಾತ್ ಆ ಪರಮಾತ್ಮನೇ ಬಂದರೂ ಕೂಡ ಸಾಧ್ಯ ಆಗೋದಿಲ್ಲ. ನಿಮ್ಮ ಈ ಮೊಂಡುತನದಿಂದಾಗಿ ಕೆಲವೊಮ್ಮೆ ಒಳ್ಳೆಯ ಅವಕಾಶಗಳನ್ನು ಕೂಡ ನೀವು ಕಳ್ಕೊಂಡ್ಬಿಡ್ತೀರ ಮತ್ತು ಹತ್ತಿರದವರನ್ನು ಕೂಡ ನೋಯಿಸ್ತೀರ. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದರೆ ಇವರಿಗೆ ಸಾಮಾನ್ಯವಾಗಿ ಥ್ರೋಟ್ ಇನ್ಫೆಕ್ಷನ್ಸು, ಥೈರಾಯ್ಡು, ಒಬೆಸಿಟಿ, ಬೊಜ್ಜು ಮತ್ತು ಜೀರ್ಣಕ್ರಿಯೆಗೆ ಸಂಬಂಧಿಸಿದ ತೊಂದರೆಗಳು ಕಾಡ್ಬೋದು. ವೃಷಭ ರಾಶಿಯವರಿಗೆ ಆಹಾರ ಪ್ರಿಯ ಆಗಿರೋದ್ರಿಂದ ತೂಕ ಹೆಚ್ಚಾಗದಂತೆ ನಿಯಮಿತ ವ್ಯಾಯಾಮ ಮಾಡೋದು ತುಂಬ ಅಗತ್ಯವಾಗಿರುತ್ತೆ. ಯಶಸ್ಸಿನ ಸೂತ್ರ ಮತ್ತು ಮಹಾಲಕ್ಷ್ಮಿ ಆ ದೇವಿಯ ಒಂದು ವಿಶೇಷ ಪರಿಹಾರ ಮಾಡಿದರೆ ನಿಮಗೆ ಸಕಲ ಸುಖ ಸಂಪತ್ತುಗಳು ಒಲಿದು ಬರುತ್ತೆ. ವೃಷಭ ರಾಶಿಯವರ ಜೀವನದ ಯಶಸ್ಸಿನ ಸೂತ್ರ ಏನಂದರೆ ಬದಲಾವಣೆಯನ್ನು ಸ್ವೀಕಾರ ಮಾಡಬೇಕು, ಮೊಂಡತನವನ್ನು ಬಿಡಬೇಕು. ಕಾಲಕ್ಕೆ ತಕ್ಕಂತೆ ನೀವು ನಿಮ್ಮ ನಿರ್ಧಾರಗಳನ್ನು ಕೂಡ ಸ್ವಲ್ಪ ಬದಲಾಯಿಸೋದಕ್ಕೆ ಕಲಿತ್ರೆ ಜಗತ್ತನ್ನೇ ಆಳಬಹುದು, ಜಗತ್ತನ್ನೇ ಗೆಲ್ಲಬಹುದು. ನಿಮ್ಮ ಮಾನಸಿಕ ಶಾಂತಿ ಮತ್ತು ಅದೃಷ್ಟ ವೃದ್ಧಿಗಾಗಿ ಪ್ರತಿದಿನ ಕನಿಷ್ಠ 10 ನಿಮಿಷ ಓಂಕಾರ ಧ್ಯಾನ ಮಾಡಿ ಹಾಗೂ ಶುಕ್ರಗ್ರಹದ ಮಂತ್ರವಾದ ಓಂ ಶುಂ ಶುಕ್ರಾಯ ನಮಃ ಈ ಮಂತ್ರವನ್ನು ಜಪಿಸಿ ನಿಮ್ಮ ಜೀವನದಲ್ಲಿರುವ ಎಲ್ಲ ಆರ್ಥಿಕ ಅಡಚಣೆಗಳು ದೂರವಾಗಿ ಸದಾ ಹಣದ ಹರಿವು ಇರೋದಕ್ಕೆ ಒಂದು ಅದ್ಭುತ ಪರಿಹಾರ ಹೇಳ್ತೀನಿ ಕೇಳಿ. ಪ್ರತಿ ಶುಕ್ರವಾರ ಬೆಳಿಗ್ಗೆ ಬೇಗ ಎದ್ದು ಸ್ವಚ್ಛವಾಗಿ ಮಡಿಯನ್ನು ಉಟ್ಟು ಮಹಾಲಕ್ಷ್ಮೀ ದೇವಿಯ ಪೂಜೆ ಮಾಡಿ, ದೇವಿಗೆ ಬಿಳಿ ಬಣ್ಣದ ಹೂಗಳು ಅಥವಾ ಮಲ್ಲಿಗೆ ಹೂವನ್ನು ಸಮರ್ಪಿಸಿ ಹಸುವಿನ ಶುದ್ಧ ತುಪ್ಪದ ದೀಪ ಹಚ್ಚಿ ಪೂಜೆಯ ನಂತರ ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಪಾಯಸವನ್ನು ನೈವೇದ್ಯವಾಗಿ ಅರ್ಪಿಸಿ ಅದನ್ನು ಚಿಕ್ಕ ಮಕ್ಕಳಿಗೆ ಹಂಚಿಬಿಡಿ. ಸಾಧ್ಯವಾದ ಶುಕ್ರವಾರದ ದಿನ ಮುತ್ತೈದರಿಗೆ ಅರಿಶಿನ ಕುಂಕುಮ ನೀಡಿ ಗೌರವಿಸೋದ್ರಿಂದ ನಿಮ್ಮ ಜಾತಕದಲ್ಲಿರುವ ಶುಕ್ರದಶೆ ಬಲಗೊಂಡು ರಾಜಯೋಗ ನಿಮ್ಮದಾಗುತ್ತೆ. ನೋಡಿದಿರಲ್ಲ ಫ್ರೆಂಡ್ಸ್, ವೃಷಭ ರಾಶಿಯವರು ಮೇಲ್ನೋಟಕ್ಕೆ ಕಠಿಣವಾಗಿ ಕಂಡರೂ ಕೂಡ ಅವರ ಹೃದಯ ಎಷ್ಟು ಪ್ರೀತಿಯಿಂದ ತುಂಬಿರುತ್ತೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.